ವೀಕ್ಷಕರೇ, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವರ ಆರ್ಭಟ ತುಂಬ ಜೋರಾಗಿತ್ತು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ತಮ್ಮ ಗುಂಪುಗಾರಿಕೆಯಿಂದ ರಕ್ಷಿತಾ ಅವ್ರನ್ನ ಮೇನ್ ಟಾರ್ಗೆಟ್ ಮಾಡಿದ್ರು. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಬ್ಯಾಡ್ ವರ್ಡ್ಗಳನ್ನು ಸಹ ಯೂಸ್ ಮಾಡಿದ್ದಾರೆ. ಸೊ ಈ ಪದಗಳು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚರ್ಚೆ ಕೂಡ ಆಗ್ತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಂತೂ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಸೊ ಈ ವಿಷಯದ ಪರ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಒಂದಿಷ್ಟು ಪದಗಳ ಬಗ್ಗೆ ಚರ್ಚೆ ಆಗಲೇಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚರ್ಚೆ ಕೂಡ ಕೇಳಿ ಬರ್ತಾ ಇದೆ. ಬನ್ನಿ, ಯಾವ ಪದಗಳನ್ನ ಯೂಸ್ ಮಾಡಿದ್ದಾರೆ, ಅಷ್ಟೇ ಅಲ್ಲದೆ ಇವತ್ತು ನಡೆಯುವಂತಹ ಕಿಚ್ಚನ ಪಂಚಾಯಿತಿಯಲ್ಲಿ ಧ್ರುವಂತ್ ಅವರು ಮಾತಾಡಿರುವಂತಹ ಪದಗಳು ಯಾವುದರ ಬಗ್ಗೆ ಚರ್ಚೆ ನಡೆಯುತ್ತೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಇಷ್ಟು ದಿನ ಧ್ರುವಂತ್ ಅವರು ತುಂಬ ಸೈಲೆಂಟ್ ಆಗಿದ್ದರು. ಸೊ ಈ ವಾರ ತುಂಬ ವೈಲೆಂಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಷ್ಟು ದಿನ ಮಲ್ಲಮ್ಮ ಅವ್ರನ್ನ ಅಮ್ಮ ಅಂದ್ಕೊಂಡು ಜೊತೆಯಲ್ಲಿದ್ದರು. ಅದಾದ ಬಳಿಕ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ನನ್ನ ತಂಗಿ ಅಂದ್ಕೊಂಡು ಅವ್ರನ್ನೂ ಕೂಡ ಜೊತೆಯಲ್ಲಿದ್ದರು ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಈಗ ತಂಗಿ ಅಂದ್ಕೊಂಡೆ ತಂಗಿಗೆ ಒಂದಿಷ್ಟು ವರ್ಡ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅವಳಿಗೊಂದು ಹೊಸ ಪಟ್ಟನೇ ಕಟ್ತಾ ಇದ್ದಾರೆ. ಸೊ ಇಲ್ಲಿ ಈ ಒಂದು ಪಟ್ಟ, ಸೊ ಈ ಒಂದು ಗುಂಪುಗಾರಿಕೆಯಲ್ಲಿ ಅಶ್ವಿನಿ ಮತ್ತು ಜಾನ್ವಿ ಮತ್ತು ಕಾಕ್ರೋಚ್ ಸುದಿಯವರು ಕೈಗೂಡಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಅಶ್ವಿನಿ ಅವರು ರಕ್ಷಿತಾನ ಮೇನ್ ಟಾರ್ಗೆಟ್ ಮಾಡ್ತಾ ಇದ್ರು. ಬಟ್ ಇಲ್ಲಿ ಧ್ರುವಂತ್ ಅವರು ಮತ್ತೆ ಮೇನ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಈ ಇಬ್ಬರು ಸೇರಿಕೊಂಡು ಈಗ ರಕ್ಷಿತಾನ ಮೇನ್ ಟಾರ್ಗೆಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ರಕ್ಷಿತಾ ಅವರು ಹೊರಗಡೆ ಇರುವಾಗ ಕೆಲವೊಂದಿಷ್ಟು ವರ್ಡ್ಗಳನ್ನ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ರಕ್ಷಿತಾ ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ತಮ್ಮ ಸಮಸ್ಯೆ ಬಗ್ಗೆ ಹೇಳ್ಕೊತಾ ಇದ್ದಾರೆ. ಸೊ ಕ್ಯಾಮ್ರಾ ಮುಂದೆ, ಸೊ ಅಜ್ಜಿ ಇರುವಾಗ ಹೀಗಿತ್ತು ಹಾಗಿತ್ತು ಅಂತ. ಬಟ್ ಇದೇ ಟೈಮ್ ನೋಡಿಕೊಂಡು ಧ್ರುವಂತ್ ಅವರು ಎಲ್ಲ ಮಲಗೋ ಟೈಮ್ ನೋಡಿಕೊಂಡು ರಕ್ಷಿತಾ ಪರವಾಗಿ ಒಂದಿಷ್ಟು ವರ್ಡ್ಗಳನ್ನ ಯೂಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ವರ್ಡ್ಗಳನ್ನ ಯೂಸ್ ಮಾಡುವಾಗ ಅಶ್ವಿನಿ ಮತ್ತು ಜಾನ್ವಿ, ಕಾಕ್ರೋಚ್ ಸುದಿ, ಸೂರಜ್ ಅವರು ಎಲ್ಲರೂ ಕೂಡ ಕೇಳಿಸ್ಕೊತಾ ಇದ್ದಾರೆ. ಸೊ ಇಲ್ಲಿ ಧ್ರುವಂತ್ ಅವರು ಏನು ಮಾತಾಡ್ತಾ ಇದ್ದಾರಪ್ಪ ಅಂದರೆ, ಅವಳೊಬ್ಳು ಕೆಟ್ಟ ಗಲೀಜು ಮೇಡಮ್, ಇವಳಿಗೆ ಎಲ್ಲ ರೀತಿಯ ಭಾಷೆಗಳು ಬರುತ್ತೆ, ಬಟ್ ಮಾತಾಡೋಕ್ಕೆ ಸ್ಟೈಲ್ ಮಾಡ್ತಾಳೆ ಅಷ್ಟ. ಸೊ ನಮ್ಮ ಮಂಗಳೂರು ಸೈಡ್ ಈ ರೀತಿ ಭಾಷೆ ಮಾತಾಡೋದಿಲ್ಲ, ಬರೀ ಕಿಚನಲ್ಲಿರ್ತಾಳೆ, ನಾನೇ ಮಾಡ್ತೀನಿ, ನಾನೇ ನೋಡ್ಕೊತೀನಿ ಅನ್ನೋ ವರ್ಡ್ಗಳನ್ನೂ ಸಹ ಯೂಸ್ ಮಾಡಿದ್ದಾರೆ. ಬಟ್ ಆದರೆ ಇಲ್ಲಿ ಕೆಟ್ಟ ಗಲೀಜು ಅನ್ನೋ ಪದಗಳನ್ನ ಯೂಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಪದ ತುಂಬ ಸೋಷಿಯಲ್ ಮೀಡಿಯಾದಂತೂ ಚರ್ಚೆ ಆಗ್ತಾ ಇದೆ. ಬಟ್ ಇಷ್ಟು ದಿನ ಧ್ರುವಂತ್ ಅವರು ತಂಗಿ ಅಂದ್ಕೊಂಡು ಈಗ ತಂಗಿಗೆ ಮತ್ತೊಂದು ಪಟ್ಟ ಕಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಧ್ರುವಂತ್ ಅವರು ಯೂಸ್ ಮಾಡಿರುವಂತಹ ಪದಗಳು ಸರಿನಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಈ ಒಂದು ವಿಚಾರ ಗ್ಯಾರಂಟಿ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಕೂಡ ಡಿಸ್ಕಸ್ ಆಗಲೇಬೇಕು. ಸೊ ಏತಕ್ಕೆ ಧ್ರುವಂತ್ ಅವರು ಇವರಿಗೆ ಗಲೀಜ್ ಅಂತ ಯೂಸ್ ಮಾಡಿದ್ದಾರೆ ಏನು ಅನ್ನೋ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಹ ಸಿಗುತ್ತೆ. ಪ್ರತಿ ವಾರ ಕೂಡ ಧ್ರುವಂತ್ ಅವರಿಗೆ ಒಂದು ಪಾಠ ಕಲಿಸ್ತಾನೆ ಇದ್ದಾರೆ ಕಿಚ್ಚ ಸುದೀಪ್ ಅವರು. ಸೊ ನೋಡಬೇಕು ಈ ವಾರ ಯಾವ ರೀತಿಯ ಒಂದು ಪಾಠ ಕಲಿಸ್ತಾರೆ ಧ್ರುವಂತ್ ಅವರಿಗೆ ಅಂತ. ಅಷ್ಟೇ ಅಲ್ಲದೆ ಈ ಒಂದು ಟಾಪಿಕ್ನಲ್ಲೂ ಸಹ ವಿಚಾರಗಳು ನಡೆಯುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಕಿಚ್ಚನ ಪಂಚಾಯಿತಿಯಲ್ಲಿ. ಅಷ್ಟೇ ಅಲ್ಲದೆ ಎರಡನೇ ಟಾಪಿಕ್ ಬಂದುಬಿಟ್ಟು, ಸೊ ಈ ವಾರ ನಡೆದಂತಹ ಕಳಪೆ ಮತ್ತು ಉತ್ತಮ ಪ್ರದರ್ಶನದಲ್ಲಿ ಧ್ರುವಂತ್ ಅವರು ಕಾವ್ಯಗೆ ಯೂಸ್ ಮಾಡಿರುವಂಥ ಪದಗಳು. ಸೊ ಏನಪ್ಪ ಅಂದರೆ, ಇಲ್ಲಿ ಗಿಲ್ಲಿಗೆ ಕಳಪೆ ಪ್ರದರ್ಶನ ಕೊಡೋಕ್ಕೋಸ್ಕರ ಧ್ರುವಂತ್ ಅವರು ಒಂದು ಕಾರಣಗಳನ್ನ ಕೊಡ್ತಾರೆ. ಸೊ ಏನಪ್ಪ ಅಂದರೆ, ಬರೀ ಕಾವ್ಯ ನಿಮ್ಮ ಕಾವ್ಯ, ನಿಮ್ಮವರು ನಿಮ್ಮ ಕಾವ್ಯ ಅನ್ನೋ ಪದಗಳನ್ನ ಯೂಸ್ ಮಾಡ್ತಾರೆ. ಸೊ ಈ ಒಂದು ವರ್ಡ್ನ ಯೂಸ್ ಮಾಡಿದ್ದಕ್ಕೆ ಕಾವ್ಯ ಅವರು ತುಂಬ ರ್ಯಾಶ್ ಆಗಿ ಮಾತಾಡ್ತಾರೆ ಧ್ರುವಂತ್ ಅವ್ರಿಗೆ. ಸೊ ಮಾತಾಡೋ ಪದದಲ್ಲಿ ಅರ್ಥ ಕೊಟ್ಟು ಮಾತಾಡಿ, ಬೇರೆಯವರ ಹೆಸರಲ್ಲಿ ನನ್ನ ಹೆಸರು ಯಾಕೆ ಜೋಡಿಸ್ತೀರ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆಗ ಧ್ರುವಂತ್ ಅವರು ನನ್ನ ಒಪಿನಿಯನ್, ನನ್ನ ಇಷ್ಟ, ಅದು ನೀನೇನು ಹೇಳ್ತೀಯಾ ಹಾಗೆ ಅನ್ನೋ ಪದಗಳನ್ನ ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಗಿಲ್ಲಿಯವರು ಕೂಡ ರ್ಯಾಶ್ ಆಗಿ ಮಾತಾಡಿದ್ದಾರೆ. ಈ ಒಂದು ಜಗಳದಲ್ಲಿ ಧ್ರುವಂತ್ ಅವರು ತುಂಬ ವ್ಯರ್ಥನೆಯನ್ನು ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರನೂ ಕೂಡ ಕಿಚ್ಚನ ಪಂಚಾಯಿತಿ ಗ್ಯಾರಂಟಿ ಡಿಸ್ಕಸ್ ಆಗುತ್ತೆ ಅನ್ನೋ ಸುದ್ದಿ ಕೂಡ ಇದೆ. ಸೊ ಈ ಎರಡು ಟಾಪಿಕ್ ಮಾತ್ರ ತುಂಬ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಒಂದು ಎರಡು ಟಾಪಿಕ್ನಲ್ಲಿ ಧ್ರುವಂತ್ ಅವರಿಗೆ ಮಾರಿ ಹಬ್ಬ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಗುಂಪುಗಾರಿಕೆ ಮಾಡ್ಕೊಂಡು ಬದುಕ್ತಾ ಇದ್ದವರು ಯಾರು ಮುಖವಾಡ ಹಾಕಿ ಬದುಕಿದ್ರು, ಅಣ್ಣ ಅಪ್ಪ ಅಮ್ಮ ತಂಗಿ ಅನ್ನೋ ಒಂದು ಸಿಂಪತಿನ ಯೂಸ್ ಮಾಡ್ಕೊಂಡು ಇಷ್ಟು ದಿನ ಯಾರು ಬಿಗ್ ಬಾಸ್ ಮನೆಯಲ್ಲಿದ್ದರು, ಅದಕ್ಕೆಲ್ಲ ಸಂಪೂರ್ಣ ಮಾಹಿತಿ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಧ್ರುವಂತ್ ಅವರು ಮಾಡಿದ್ದು ಸರಿನಾ? ಎರಡನೆಯದಾಗಿ ಹೇಳಬೇಕಪ್ಪ ಅಂದರೆ, ಸೊ ಇಲ್ಲಿ ಗಿಲ್ಲಿ ಜೊತೆ ಕಾವ್ಯ ಹೆಸರನ್ನ ಅವರು ತೊಗೊಂಡಿದ್ದು ಸರಿ. ಬಟ್ ಆದರೆ ಅವರು ನಿಮ್ಮವರು ಅನ್ನೋ ಪದನ ಯೂಸ್ ಮಾಡಬೇಡಾಗಿತ್ತು. ಸೊ ನಿಮ್ಮ ಜೊತೆ ಇರುವಂತಹ ಕಾವ್ಯ ಅನ್ನೋ ಪದನ ಯೂಸ್ ಮಾಡಿದ್ರು. ಬಟ್ ಆದರೆ ನಿಮ್ಮ ಅವರು ಅನ್ನೋ ಪದನ ಯೂಸ್ ಮಾಡಿದರೆ ಸರಿ ಹೋಗ್ತಿತ್ತು. ನಿಮ್ಮ ಕಾವ್ಯ, ನಿಂದು ಅನ್ನೋ ಪದಗಳನ್ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಜಗಳ ಕೂಡ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ನಿಮಗೆಲ್ಲ ಗೊತ್ತೇ ಇದೆ. ಸೊ ಈ ವಾರ ಕಳಪೆ ನಮ್ಮ ಗಿಲ್ಲಿಯವರಿಗೆ ಕೊಟ್ಟಿದ್ದಾರೆ, ಉತ್ತಮ ನಮ್ಮ ಚಂದ್ರಪ್ರಭಾ ಅವರಿಗೆ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಚಂದ್ರಪ್ರಭಾ ಅವರೇ ಮತ್ತೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಗಿಲ್ಲಿಗೆ. ಸೊ ಇಲ್ಲಿ ಗಿಲ್ಲಿ ಕಳಪೆ ಪ್ರದರ್ಶನ ಕೊಟ್ಟು ಸೊ ತಾವು ಉತ್ತಮವನ್ನು ಪಡ್ಕೊಂಡಿದ್ದಾರೆ. ಸೊ ಈ ಒಂದು ವಿಚಾರ ಕೂಡ ಕಿಚ್ಚ ಸುದೀಪ್ ಅವರು ಈ ಒಂದು ಪಂಚಾಯಿತಿಯಲ್ಲಿ ಮಾತಾಡ್ತಾರೆ ಅನ್ನೋ ಸುದ್ದಿ ಕೂಡ ಇದೆ. ಅಷ್ಟೇ ಅಲ್ಲದೆ ಈ ಸಾರಿ ಕಿಚ್ಚನ ಪಂಚಾಯಿತಿ ಮಾತ್ರ ತುಂಬ ಜೋರಾಗಿ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಈ ವಾರ ಕೆಲವೊಂದಿಷ್ಟು ಸ್ಪರ್ಧಿಗಳು ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ದಾರೆ. ಸೊ ಇದು ಒಂದು ಬಿಗ್ ಬಾಸ್ನ ಅತಿ ದೊಡ್ಡ ರೂಲ್ಸ್ಗಳಾಗಿತ್ತು. ಸೊ ಈ ಒಂದು ರೂಲ್ಸ್ಗಳು ಬ್ರೇಕ್ ಮಾಡೋದ್ರಿಂದ ತುಂಬ ಹೊರಗಡೆ ಸೋಷಿಯಲ್ ಮೀಡಿಯಾದ ತುಂಬ ಬಿಗ್ ಬಾಸ್ ಬಗ್ಗೆ ಹೋಮ್ವರ್ಕ್
ಕೂಡ ಹಬ್ಬಿದೆ. ಸೊ ಹಾಗಾಗಿ ಈ ಒಂದು ವಾರದ ಕಿಚ್ಚನ ಪಂಚಾಯಿತಿ ತುಂಬ ಜೋರಾಗಿ ನಡೆಯುತ್ತೆ ಅಂತಲೂ ಕೂಡ ಹೇಳಬೇಕು. ಸೊ ನೋಡಬೇಕು ಈ ಸಾರಿ ಕಿಚ್ಚನ ಆರ್ಭಟ ಹೇಗಿರುತ್ತೆ ಅಂತ. ಸೊ ದಯವಿಟ್ಟು ಈ 2 ದಿನ ಅಂದರೆ ಫ್ರೈಡೇ ಮತ್ತು ಸ್ಯಾಟರ್ಡೇ ಮತ್ತು ಸಂಡೇ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.